ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಎಲ್ಲರಿಗೂ ಮಾನಸಿಕ ನೆಮ್ಮದಿ ದೊರೆಯಲಿ ಎಂದು ಹಾರೈಸುತ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಎಂದರೆ ಚಕ್ರ ಎಂದರೆ ಪೂರ್ಣವಾಗಿರೋದು, ಅರ್ಧ ಚಕ್ರ ಎಂದರೆ ಅರ್ಧಕ್ಕೆ ನಮ್ಮ ದೇಹವನ್ನು ಭಾಗಿಸುವುದರಿಂದ ಈ ಆಸನವನ್ನು ಅರ್ಧ ಚಕ್ರಾಸನ ಅಂತ ಕರೀತೇವೆ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಅರ್ಧ ಚಕ್ರಾಸನ. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಎರಡೂ ಮಂಡಿಗಳನ್ನು ಬಿಗಿಗೊಳಿಸಿ. ಈಗ ಎರಡೂ ಕೈಗಳನ್ನು ಸೊಂಟದ ಮೇಲೆ ತೆಗೆದುಕೊಂಡು ಕೈಯ 4 ಬೆರಳುಗಳು ಸೊಂಟದ ಮುಂಭಾಗ ಹಾಗೂ ಹೆಬ್ಬೆರಳು ಸೊಂಟದ ಹಿಂದೆ ಇರಲಿ. ಈಗ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಿ ದೃಷ್ಟಿ ಮೇಲೆ ಸ್ಥಿತಿಯಲ್ಲಿ 10 ಬಾರಿ ಸಹಜವಾದ ಉಸಿರಾಟ. ಅರ್ಧ ಚಕ್ರಾಸನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಯುವುದಾದರೆ, ಮೊದಲನೇದಾಗಿ ಹೃದಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಆಸನ ಉಪಯುಕ್ತಕಾರಿಯಾಗಿದೆ. ಅಸ್ತಮ ಕಾಯಿಲೆ ಹಾಗೂ ಉಸಿರಾಟ ದೀರ್ಘವಾಗಿ ಆಡಲು ಈ ಆಸನ ಪ್ರಯೋಜನಕಾರಿಯಾಗಿದೆ. ಇನ್ನು ಬೆನ್ನು ನೋವು ಇರುವವರಿಗೆ ಹಾಗೂ ಕಿರುಹೊಟ್ಟೆಯಲ್ಲಿನ ಕೊಬ್ಬಿನಾಂಶವನ್ನು ಕರಗಿಸಲು ಈ ಆಸನ ಉಪಯುಕ್ತವಾಗಿದೆ. ಇನ್ನು ಬಿಪಿ ಇರುವವರು ಈ ಆಸನವನ್ನು ಮಾಡಬಾರದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನ ಅಥವಾ ಪ್ರಾಣಾಯಾಮ ಭೇಟಿಯಾಗೋಣ. ನಮಸ್ಕಾರ.